ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, BPL ರೇಷನ್ ಕಾರ್ಡನ್ನು ಈಗಾಗಲೇ ನಾವು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ದಿನದಿಂದ ಏನು ವೆಯ್ಟ್ನ ಮಾಡ್ತಾ ಇದ್ದೀರೋ ಅಂಥವರಿಗೆಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ. ಹಾಗೆಯೇ ಒಂದಿಷ್ಟು ಗುಡ್ ನ್ಯೂಸ್ ಕೂಡ ಇದರ ಜೊತೆಗೆ ಇದೆ. ಆ ಒಂದು ಗುಡ್ ನ್ಯೂಸು ಏನಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, BPL ರೇಷನ್ ಕಾರ್ಡನ್ನು ನೀವು ಹೊಂದಿದ್ರೆ ಅಥವಾ ಹೊಂದಬೇಕನ್ನೋ ಎಕ್ಸ್ಪೆಕ್ಟೇಷನ್ ನಿಮಗಿದ್ರೆ, ಸಾಕಷ್ಟು ದಿನದಿಂದ ಅನುಭವಿಸ್ತಿರುವಂತಹ ಸಮಸ್ಯೆಗಳನ್ನು ಈಗ ರಾಜ್ಯ ಸರ್ಕಾರ ಇದನ್ನು ಸರಿ ಮಾಡೋದಕ್ಕೆ ಹೊರಟಿದೆ. ಒಂದಿಷ್ಟು ಸಮಸ್ಯೆಗಳನ್ನು ಸರಿ ಮಾಡ್ತಾ ಇದೆ ಕೂಡ. ಸೊ ಆ ಒಂದು ಸಮಸ್ಯೆಗಳಾದರೂ ಏನು, ಹಾಗೆ ನಮ್ಗೆ ಈಗಾಗಲೇ ಹೇಳಿರುವಂತಹ ಗುಡ್ ನ್ಯೂಸ್ ಆದರೂ ಏನು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸೊ ಎಲ್ಲ ಡೌಟ್ಸ್ಗಳನ್ನು ಒನ್ ಬೈ ಒನ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪನವರು ಒಂದಿಷ್ಟು ಪ್ರಸ್ತಾವನೆನ ಸರ್ಕಾರದ ಮುಂದೆ ಇಟ್ಟಿದೆ ಸ್ನೇಹಿತರೆ. ಹೌದು, ಇದುವರೆಗೂ 1,20,000 ವಾರ್ಷಿಕ ಆದಾಯನ ಹೊಂದಿದ್ರೆ ಮಾತ್ರ ಈ ಒಂದು BPL ರೇಷನ್ ಕಾರ್ಡನ್ನು ಕೊಡೋದು ಅಂತ ಹೇಳ್ಬಿಟ್ಟು ರೂಲ್ಸ್ ಇತ್ತು. ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಒಂದು ವರ್ಷದ ಆದಾಯ ಬಂದು 1,20,000ಕ್ಕಿಂತ ಮೇಲಿರಬಾರ್ದು, ಅದರ ಒಳಗೇನೆ ಇರಬೇಕಾಗತ್ತೆ. ಆದರೆ ಪ್ರತಿಯೊಬ್ಬರ ಇನ್ಕಮ್ ಇವತ್ತಿನ ಟೈಮಿಗೆ ನೋಡ್ತಾ ಹೋದರೆ ಯಾರ್ದು 1,20,000 ಒಳಗಡೆ ಬರೋದೇ ಇಲ್ಲ. ಎಲ್ಲರದು ಕೂಡ 3-4 ಲಕ್ಷದ ಗಡಿ ದಾಟುತ್ತೆ. ಹೌದು ಸ್ನೇಹಿತರೆ, 1,20,000 ಒಬ್ಬರ ವಾರ್ಷಿಕ ಇನ್ಕಮ್ ಅಲ್ಲ, ಒಂದು ರೇಷನ್ ಕಾರ್ಡಿನ ವಾರ್ಷಿಕ ಇನ್ಕಮ್. ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಫಾರ್ ಎಕ್ಸಾಂಪಲ್ 4 ಜನರು ಇದ್ದೀರಾ ಅಂತ ಅಂದ್ಕೊಳ್ಳಿ. 4 ಜನರು ಒಂದು ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಹೆಂಗೆ ದುಡಿದ್ರೂ 6 ಲಕ್ಷ ರೂಪಾಯಿ ಗಡಿ ದಾಟತ್ತೆ. ಆದರೆ ಇದು ಯಾವ ಕಾಲದ ರೂಲ್ಸನ್ನು ಇನ್ನೂ ಕೂಡ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. 1,20,000 ರೂಪಾಯಿ ಅಂತ ಹೇಳ್ಬಿಟ್ಟು ಒಂದು ಬಾರ್ಡರ್ನ ಹಾಕ್ಕೊಂಡಿದ್ದಾರೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾರ ಇನ್ಕಮ್ ಕೂಡ 1,20,000 ಒಳಗಡೆ ಇಲ್ಲ. ಎಲ್ಲರದ್ದು ಕೂಡ 1,20,000 ಕ್ರಾಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದಿಷ್ಟು ಏನು ಪ್ಲಾನ್ನ ಮಾಡಿ KH ಮುನಿಯಪ್ಪನವರು ಹೇಳಿದ್ದಾರೆ. ಸರ್ಕಾರಕ್ಕೂ ಕೂಡ ಮನವಿನ ಮಾಡಿದ್ದಾರೆ. 3 ಲಕ್ಷ ವಾರ್ಷಿಕ ಆದಾಯ ಅಂತೇಳ್ಬಿಟ್ಟು ಈಗಾಗಲೇ ಕನ್ಸಿಡರ್ ಮಾಡಿ ಅಂತೇಳ್ಬಿಟ್ಟು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೌದು, ಒಂದು ವರ್ಷದ ಆದಾಯ ಬಂದು 3 ಲಕ್ಷಕ್ಕೆ ನೀವು ಡಿಕ್ಲೇರ್ ಮಾಡಿ. 1,20,000 ಭಾಳ ಕಡಿಮೆ ಆಗತ್ತೆ ಅಂತೇಳ್ಬಿಟ್ಟು ಈಗಾಗಲೇ ಸಚಿವರು ಇದ್ರ ಬಗ್ಗೆ CM ಆಗಿರುವಂತಹ DK ಶಿವಕುಮಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಸ್ನೇಹಿತರೆ. ಹಾಗೇನೆ 7 ಲಕ್ಷ ಅನರ್ಹ ಫಲಾನುಭವಿಗಳನ್ನು ಈಗಾಗಲೇ ಈ ಒಂದು BPL ರೇಷನ್ ಕಾರ್ಡಿನಿಂದ ಹೊರಗಿಟ್ಟಿದೆ. ಏನಕ್ಕಂತ ಹೇಳಿದ್ರೆ, ಇವರು ಇನ್ಕಮ್ ಟ್ಯಾಕ್ಸು ಹಾಗೆ GST ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ಕಮ್ ಟ್ಯಾಕ್ಸು GSTನ ಏನಕ್ಕೆ ಕಟ್ಟಿದ್ದಾರೆ? ಒಂದಿಷ್ಟು ಜನರು ಆದಾಯ ಬಂದು ಹೆಚ್ಚಿದ್ರು ಅವರು ಕಟ್ಟಿರುವಂಥದ್ದು. ಆದರೆ ಒಂದಿಷ್ಟು ಜನರ ಆದಾಯ ಇಲ್ಲ ಅಂತ ಹೇಳಿದ್ರು ಈ ಒಂದು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಅನಿವಾರ್ಯ. ಸ್ನೇಹಿತರೆ, ನೀವೊಂದು ಕಾರನ್ನು ತಗೊಳ್ಬೇಕು ಅಥವಾ ಹೋಮ್ ಲೋನನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಲೋನ್ ಡಿಪಾರ್ಟ್ಮೆಂಟ್ ಅವ್ರು ಫಸ್ಟ್ ಕೇಳೋದೆ ಯಾವ ಕಂಪನಿಯಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಸ್ಯಾಲ್ರಿ ಸ್ಲಿಪ್ಪು ಜೊತೆಗೆ ನೀವು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿರುವಂತಹ ರೆಸಿಪ್ಟನ್ನು ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇನ್ ಕೇಸ್ ನಾವು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿಲ್ಲ ಅಂತ ಹೇಳಿದ್ರು ಫೋರ್ಸ್ಫುಲಿ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿಸ್ತಾರೆ. ಯಾಕಂತ ಹೇಳಿದ್ರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು, ಈ ಒಂದು ಟ್ಯಾಕ್ಸನ್ನು ಫಿಲ್ ಮಾಡಿರುವಂತಹ ಟ್ಯಾಕ್ಸ್ ಫಾರ್ಮ್ನ ಕೊಡಬೇಕು ಅಂತ ಹೇಳಿದ್ರೆ ನೀವು ಕಡ್ಡಾಯವಾಗಿ ಟ್ಯಾಕ್ಸನ್ನು ಕಟ್ಟಲೇಬೇಕಾಗತ್ತೆ. ಆಗ ಒಂದು 3,000 ರೂಪಾಯಿನೋ 4,000 ರೂಪಾಯಿನೋ ಕೊಟ್ಟು ಹೊಸ ಒಂದು ಟ್ಯಾಕ್ಸ್ ID ನ ನೀವು ಕ್ರಿಯೇಟ್ ಮಾಡ್ತೀರಾ ಸ್ನೇಹಿತರೆ. ಕಳೆದ ವರ್ಷದಿಂದ
ಈ ವರ್ಷಕ್ಕೆ ಸೇರಿರುವಂತಹ ಟ್ಯಾಕ್ಸ್ ಎಷ್ಟು ಅಂತ ಹೇಳ್ಬಿಟ್ಟು ಒಂದು ಅಂದಾಜಲ್ಲಿ ಕಟ್ಟೋದು. ಅಂದರೆ ಇದು ನೀವು ಯಾವುದೇ ಒಂದು ಬಿಸ್ನೆಸ್ ರೂಪದಲ್ಲಿ ಕಟ್ಟೋದಲ್ಲ, ಒಂದು 1,000 ರೂಪಾಯಿನೋ 1,500 ರೂಪಾಯಿನೋ ಬರೋ ರೀತಿ ಒಂದು ಟ್ಯಾಕ್ಸ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ತೀರಾ. ಮಾಡಿಕೊಟ್ಟಿರುವಂಥವ್ರು ಅದು ಇದು ಅಂತೇಳಿ ಒಂದು 3-4 ರೂಪಾಯಿ ಅಮೌಂಟ್ ತೊಗೊಳ್ತಾರೆ ಅಷ್ಟೇ. ಮತ್ತೆ ಮುಂದಿನ ವರ್ಷ ಕಟ್ಟಕ್ಕೆ ನಿಮಗೆ 1,500 ರೂಪಾಯಿ 2,000 ರೂಪಾಯಿ ಬರುತ್ತಷ್ಟೇ, ಜಾಸ್ತಿ ಮೊತ್ತದ ಟ್ಯಾಕ್ಸ್ ಏನಲ್ಲ. ಆದರೆ ಸರ್ಕಾರ ಪ್ಲಾನ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಸರ್ಕಾರ ಡಿಸೈಡ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ನೀವು ಈಗಾಗಲೇ ಟ್ಯಾಕ್ಸನ್ನು ಕಟ್ಟಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಟ್ಯಾಕ್ಸ್ ಫಾರ್ಮ್ನ ಇಟ್ಕೊಂಡು ನಿಮಗೆ BPL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದು. ಈ ರೀತಿ 7 ಲಕ್ಷ BPL ಕಾರ್ಡ್ಗಳನ್ನು ಈಗಾಗಲೇ ರದ್ದು ಮಾಡಿದೆ ಸ್ನೇಹಿತರೆ. ಅದರಲ್ಲೂ ಪ್ರಮುಖವಾಗಿ 4,32,000 BPL ರೇಷನ್ ಕಾರ್ಡ್ಗಳನ್ನು APL ಕಾರ್ಡ್ ಆಗಿ ವರ್ಗಾವಣೆ ಮಾಡಿದ್ದಾರೆ, ಆಟೋಮೆಟಿಕ್ಲಿ ವರ್ಗಾವಣೆ ಮಾಡಿರುವಂಥದ್ದು. ಇವರೆಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಇದೇ ರೀತಿ ಕಾರನ್ನು ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು ಅಥವಾ ಹೋಮನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಮನೆಯನ್ನು ಪರ್ಚೇಸ್ ಮಾಡೋದಕ್ಕೆ ಲೋನ್ನ ಪಡ್ಕೊಂಡು ಈ ಒಂದು ಟ್ಯಾಕ್ಸನ್ನು ಕಟ್ಟಿರ್ತಾರಲ್ಲ, ಸಣ್ಣ ಪ್ರಮಾಣದ ಟ್ಯಾಕ್ಸನ್ನು ಕಟ್ಟಿರ್ತಾರಲ್ಲ, ಅಂಥವ್ರನ್ನ APL ಕಾರ್ಡ್ ಆಗಿ ವರ್ಗಾವಣೆ ಮಾಡಿದ್ದಾರೆ ಸ್ನೇಹಿತರೆ. ಇನ್ನೂ ಪ್ರಮುಖವಾಗಿ ಎಲ್ರಿಗೂ ಕೂಡ BPL ರೇಷನ್ ಕಾರ್ಡ್ಗಳನ್ನು ಹೊಂದಬೇಕು ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವನು ಏನೋ ಒಂದು ಸಮಸ್ಯೆ ಆಗಿ ಆ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಅಥವಾ ರೇಷನ್ ಕಾರ್ಡ್ಗಳನ್ನು ಮಾಡಿಸೋದಕ್ಕೆ ಅವಕಾಶ ಇನ್ನೂ ಕೂಡ ಸಿಕ್ಕಿರೋದಿಲ್ಲ. ಮನೆಯ ಕುಟುಂಬದ ಏನು ಡಿವೈಡ್ ಆಗಿರುತ್ತೆ, ಕುಟುಂಬಗಳು ಡಿವೈಡ್ ಆದಂಥ ಸಂದರ್ಭದಲ್ಲಿ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರಿ. ಅಂಥವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ. ಸಾಕಷ್ಟು ದಿನಗಳಿಂದ BPL ರೇಷನ್ ಕಾರ್ಡನ್ನು ಮಾಡಿಸ್ಬೇಕು ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಅಂಥವರಿಗೆ ಈಗ ಭರ್ಜರಿ ಗುಡ್ ನ್ಯೂಸು. ಈಗಾಗಲೇ ಹೊಸ ಅರ್ಜಿಗೆ ಅವಕಾಶ ಕೊಡೋದಾಗಿ ಹೇಳಿದ್ದಾರೆ ಸ್ನೇಹಿತರೆ. 3,96,000 ಅರ್ಜಿ ಈಗಾಗಲೇ ಸರ್ಕಾರಕ್ಕೆ ಹೋಗಿದೆ. ಹೌದು, ನಿಮ್ಮದು ಕೂಡ ಅದರಲ್ಲಿ ಒಂದಾಗಿರ್ಬೋದು ನೀವೇನಾದರೂ ಅರ್ಜಿ ಹಾಕಿದರೆ. 3,96,000 ಹೊಸ ಅರ್ಜಿಗಳು ಪ್ರಾರಂಭ ಆಗಿದೆ. ಸೊ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸಿದ್ದಾರೆ. ಈಗ ಅದರಲ್ಲಿ 2,95,000 ಅರ್ಜಿಗಳನ್ನು ಸ್ವೀಕರಿಸಿ ಅಂಥವರಿಗೆ BPL ರೇಷನ್ ಕಾರ್ಡ್ಗಳನ್ನು ಕೊಡಬೇಕು ಅಂತೇಳ್ಬಿಟ್ಟು ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ ಸ್ನೇಹಿತರೆ. ಉಳಿದ ಅರ್ಜಿನ ವಿಲೇವಾರಿ ಮಾಡಲಾಗ್ತಾ ಇದೆ. ಸೊ ನೀವು ಈಗಾಗಲೇ ಅರ್ಜಿನ ಸಲ್ಲಿಸಿದ್ರೆ ಸದ್ಯದಲ್ಲೇ ನಿಮಗೆ BPL ರೇಷನ್ ಕಾರ್ಡು ಬರುತ್ತೆ, ವೆಯ್ಟ್ ಮಾಡಿ ಸ್ನೇಹಿತರೆ. ಈಗಾಗಲೇ KH ಮುನಿಯಪ್ಪನವರು ಸಿದ್ದರಾಮಯ್ಯನವರು CM ಆಗಿರುವಂತಹ ಟೈಮಲ್ಲೇ ಸಾಕಷ್ಟು ಬಾರಿ ಇವೆಲ್ಲವನ್ನು ಕೂಡ ಮನವಿನ ಮಾಡ್ತಾ ಬಂದಿದ್ರು. ಆದರೆ ಸರ್ಕಾರದ ಬಳಿ ಹಣ ಇಲ್ಲ, ಉಚಿತ ಯೋಜನೆಗಳು ಒಂದ ಮೇಲೆ ಒಂದು ಕೊಟ್ಟಿರೋದ್ರಿಂದ ಸಾಕಷ್ಟು ನಷ್ಟದಲ್ಲಿದೆ. ಹಾಗಾಗಿ ಎಷ್ಟೋ ಜನರು ಕುಟುಂಬವನ್ನು ಒಡೆದು 2 BPL ರೇಷನ್ ಕಾರ್ಡ್ಗಳಾಗಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು 6-7 ಜನ ಇದ್ದೀರಾ ಮನೇಲಿ ಅಂತ ಹೇಳಿದ್ರೆ 2 ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳೋದು. ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ 2,000 ರೂಪಾಯಿ ಬರೋದು, ಒಂದೇ ಮನೆಗೆ 4,000 ರೂಪಾಯಿ ಬರುತ್ತೆ. ಈ ರೀತಿ ಮಾಡೋಣ ಅಂತೇಳ್ಬಿಟ್ಟು ಸಾಕಷ್ಟು ಜನರು ರೇಷನ್ ಕಾರ್ಡಿನಿಂದ ಹೊರಗೆ ಹೋಗಿ ಇನ್ನೊಂದು ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸಿದ್ದಾರೆ. ಈ ರೀತಿ ಏನಾದರೂ ಟ್ರೈ ಮಾಡೋದಕ್ಕೆ ಹೋದರೆ ನಿಮಗೆ ಸಮಸ್ಯೆ ಆಗುತ್ತೆ ಸ್ನೇಹಿತರೆ. ಒಂದೇ ಮನೆಯ ಡಾಕ್ಯುಮೆಂಟ್ಸ್ ಇರುತ್ತೆ, ಕಂದಾಯ ಕಟ್ಟಿರುವಂಥ ರೆಸಿಪ್ಟ್ ಇರುತ್ತೆ, ಕರೆಂಟ್ ಬಿಲ್ ಕೂಡ ಒಂದೇ ಮನೆದಿರುತ್ತೆ. ಹಾಗಾಗಿ ನಿಮಗೆ ಸಮಸ್ಯೆ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಯಾರೂ ಕೂಡ ಮಾಡಬೇಡಿ. ಇದುವರೆಗೂ ನಿಮಗೇನಾದರೂ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕ್ತಾ ಇದ್ರೆ ಓಕೆ. ಒಂದೇ ಕುಟುಂಬದಲ್ಲಿ 2 ರೇಷನ್ ಕಾರ್ಡನ್ನು ನೀವು ತೆಗೆದುಕೊಳ್ಳೋದಕ್ಕೆ ಹೋದರೆ ಒಂದು ಕ್ಯಾನ್ಸಲ್ ಆಗುತ್ತೆ, ಒಂದು ಆಕ್ಟಿವ್ ಆಗುತ್ತೆ. ಈ ರೀತಿ ಸರ್ಕಾರ ಈಗ ಫಾಸ್ಟ್ ಆಗಿದೆ. ಸೊ ಪ್ರತಿಯೊಂದು ಕೂಡ ಟ್ರ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಸಮಸ್ಯೆ ಆಗುತ್ತೆ. ಈಗಲೇ ಇದನ್ನ ಎಚ್ಚೆತ್ಕೊಳ್ಳಿ, ಮಾಡೋದಕ್ಕಂತ ಹೋಗಬೇಡಿ ಸ್ನೇಹಿತರೆ. ಈಗಾಗಲೇ KH ಮುನಿಯಪ್ಪನವರು ಸಿದ್ದರಾಮಯ್ಯನವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು, ಅದು ಮಾರ್ಚ್ ತಿಂಗಳಲ್ಲಿ. ಈಗ DK ಶಿವಕುಮಾರ್ ಅವರು CM ಆಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಪ್ರಸ್ತಾವನೆ ಇದೀಗ ಮುನ್ನೆಲೆಗೆ ಬಂದಿದೆ. ಸೊ ಅತಿ ಶೀಘ್ರದಲ್ಲೇ ಇದೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ನಿಮ್ಮ ಎಲ್ಲ ಸಮಸ್ಯೆಗಳು, ನಾನೇ ಮೇಲೆ ಹೇಳಿರುವಂತಹ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ನಿಮ್ಮ ಒಂದು BPL ರೇಷನ್ ಕಾರ್ಡ್ಗಳು ಬೇಕು ಅಂತ ಹೇಳ್ಬಿಟ್ಟು ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರೋ ನಿಮಗೆಲ್ರಿಗೂ ಕೂಡ BPL ರೇಷನ್ ಕಾರ್ಡ್ ಸಿಗಲಿ. ಹಾಗೆ ಏನೇ ಅಪ್ಡೇಟ್ಸ್ ಇದ್ದರೂ ಕೂಡ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ನಿಮಗೆ ಪ್ರತಿಯೊಂದು ಮಾಹಿತಿನ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೀವು ಕೂಡ ಸಪೋರ್ಟ್ ಮಾಡಿ. ಹಾಗೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ